ಬೆಂಗಳೂರಿನಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ಸೋಂಕು ಕಡಿಮೆ ಬೆನ್ನಲ್ಲೇ ಮತ್ತೆ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಏರುತ್ತಲೇ ಇದೆ ಮಹಾಮಾರಿ ಸೋಂಕು. ಮೇ 22ರಿಂದ ಮೇ 28ರವರೆಗೆ ಕೊರೋನಾ ಒಂದಂಕಿ ಲೆಕ್ಕದಲ್ಲಿ ಇತ್ತು, ಅಂದ್ರೆ ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇತ್ತು. ಮೇ 29ರಿಂದ ದಿಢೀರಂತ ಮತ್ತೆ ಡಬಲ್ ಡಿಜಿಟ್ಗೆ ಹೋಗಿರುವಂತದ್ದು. ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆನೂ ಕೂಡ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ. ಈ ಹಿಂದಿನ ಲೆಕ್ಕವೇ ಬೇರೆ, ಈಗಿನ ಲೆಕ್ಕನೇ ಬೇರೆ ಆಗಿದೆ. ಬೆಂಗಳೂರಿನಲ್ಲಿ 350ಕ್ಕೂ ಹೆಚ್ಚಿನ ಸೋಂಕಿತರ ಸಂಖ್ಯೆ ಇದುವರೆಗೂ ದಾಖಲಾಗಿರುವಂತದ್ದು. ಬಹುತೇಕ ಪ್ರಕರಣಗಳಿಗೆ ಸೋಂಕಿನ ಮೂಲವೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಕೇಸ್ಗಳಿಗೆ ಸೋಂಕಿನ ಮೂಲದ್ದೇ ಈಗ ಚಿಂತೆ ಹತ್ತಿರುವಂತದ್ದು. ಎಲ್ಲಿಂದ ಬಂತು ಈ ಸೋಂಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದೀವಿ ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೇ 22ರಿಂದ ಏನಾಯ್ತು ಅಂತ. ಇವತ್ತು ಜೂನ್ 1, ಇಷ್ಟು ದಿನಗಳ ಕಾಲ ಏನೇನೆಲ್ಲ ಆಯ್ತು ಬೆಂಗಳೂರಿನಲ್ಲಿ ಅನ್ನೋದನ್ನ ಮೇ 22ನೇ ತಾರೀಕು 5 ಪ್ರಕರಣ ದಾಖಲಾಗಿರುತ್ತೆ. ಮೇ 23ಕ್ಕೆ 4 ಪ್ರಕರಣ, ಮೇ 24ಕ್ಕೆ 1 ಪ್ರಕರಣ ದಾಖಲಾಗಿತ್ತು. ಮೇ 25ಕ್ಕೆ 8 ಪ್ರಕರಣಗಳು ದಾಖಲಾಗಿದ್ವು. ಇದು ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇತ್ತು ಅಂಕಿ ಸಂಖ್ಯೆಗಳು. ಮೇ 25ನೇ ತಾರೀಕು 8, ಮೇ 26ನೇ ತಾರೀಕು 2, ಹಾಗೆ ಮೇ 27ನೇ ತಾರೀಕು 6, ಮೇ 28ಕ್ಕೆ 9 ಪ್ರಕರಣಗಳು. ಅಂದ್ರೆ ಇವೆಲ್ಲವೂ ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇದ್ದಂತ ಅಂಕಿ ಸಂಖ್ಯೆ. ಅದಾದ್ಮೇಲೆ ಮೇ 29ನೇ ತಾರೀಕು 12 ಪ್ರಕರಣ ದಾಖಲಾಗುತ್ತೆ. ಮೇ 30ನೇ ತಾರೀಕು 33 ಪ್ರಕರಣಗಳು ದಾಖಲಾಗುತ್ತೆ. ಇನ್ನ ನಿನ್ನೆ 21 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗ ಆಲ್ರೆಡಿ 300ರ ಗಡಿಯನ್ನ ದಾಟಿ 350ರ ಗಡಿಯನ್ನ ದಾಟಿ ನಂಬರ್ 1 ಪ್ಲೇಸ್ ಅಲ್ಲೇ ಇದೆ ಬೆಂಗಳೂರು. ಬೆಂಗಳೂರಿನಲ್ಲಿ ಸಹಜವಾಗಿ ಆತಂಕ ಇರುವಂತದ್ದು. ಆದ್ರೆ ಇಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು ಏನಪ್ಪಾ ಅಂದ್ರೆ ಆ ಸೋಂಕು ಪತ್ತೆ ಆಗ್ತಾ ಇದೆಯಲ್ಲ, ಅದರ ಮೂಲ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರಿಂದ ಬಂತು ಈ ಸೋಂಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಇಲ್ಲಿ ಆರೋಗ್ಯ ಇಲಾಖೆಯ ತಲೆ ಕೆಡಿಸಿರೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ 28ನೇ ತಾರೀಕುವರೆಗೂ ಸ್ವಲ್ಪ ಸಿಂಗಲ್ ಡಿಜಿಟ್ ಅಲ್ಲಿ ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಳರಾಗಿದ್ರು ಬೆಂಗಳೂರಿಗರು, ಆರೋಗ್ಯ ಇಲಾಖೆ ಕೂಡ ಅಷ್ಟೇ. ಆದ್ರೆ ಈಗ ಡಬಲ್ ಡಿಜಿಟ್ ನಲ್ಲಿ ಸೋಂಕಿತರ ಲೆಕ್ಕ ಬರ್ತಾ ಇದೆ. ಇನ್ನು ಒಂದ್ ಕಡೆ ಆ ಒಂದು ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ರೀತಿಯಾದಂತ ಆತಂಕ ಮನೆ ಮಾಡಿದೆ ಈಗ ಅಂತ? ಪೃಥ್ವಿ, ಎಲ್ಲೂ ನೋಡಿದಾಗ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ ವ್ಯಕ್ತಿ ಪ್ರಧಾನವಾಗಿದ್ದಂತ ಈ ಒಂದು ಸೋಂಕು ಈಗ ಸಾಮಾಜಿಕವಾಗಿ ಸಮುದಾಯ ಹರಡ್ತಿದೆಯಾ ಅನ್ನುವಂತ ಅನುಮಾನಗಳು ಕಾಡ್ತವೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಕಳೆದ ಒಂದು ವಾರದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಮೇ 25ಕ್ಕೆ 8 ಪ್ರಕರಣ ಇತ್ತು, 26ಕ್ಕೆ 2 ಪ್ರಕರಣ ಇತ್ತು, 27ಕ್ಕೆ 6 ಪ್ರಕರಣ ಇತ್ತು, ಮೇ 28ಕ್ಕೆ 9 ಪ್ರಕರಣ. ಇವು ತುಂಬಾ ಹೈಯೆಸ್ಟ್ ಅನ್ನುವಂತ ಪ್ರಕರಣಗಳು. ಆದ್ರೆ ಮೇ 29ರಿಂದ ಮೇ 31ರ ಅವಧಿಯಲ್ಲಿ 3 ದಿನಗಳಲ್ಲೇ ಮೇ 29ಕ್ಕೆ 12 ಪ್ರಕರಣ ಆಗುತ್ತೆ, ಮೇ 33 ಹೈಯೆಸ್ಟ್ 33 ಪ್ರಕರಣ ಆಗುತ್ತೆ, ಮೇ 31ಕ್ಕೆ 21 ಪ್ರಕರಣ ಆಗುತ್ತೆ. ಇದೆಲ್ಲವೂ ಕೂಡ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅನ್ನುವಂತ ಒಂದು ಅನುಮಾನದ ಜೊತೆಗೆ ಲಾಕ್ ಡೌನ್, ಸೀಲ್ ಡೌನ್ ಏನೇ ಆದ್ರೂ ಕೂಡ ಅದಕ್ಕೆ ಅದರ ಒಂದು ಪರಿಣಾಮಕಾರಿ ಇಂಪ್ಲಿಮೆಂಟ್ ಏನಾಗಬೇಕು, ಆ ಒಂದು ಪರಿಣಾಮಕಾರಿ ಇಂಪ್ಲಿಮೆಂಟ್ ಆಗದೆ ಇರೋದ್ರಿಂದ ಈ ರೀತಿಯಂತ ಸಮಸ್ಯೆಗಳಾಗ್ತಾ ಇದೆಯಾ, ಅದು ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಇವತ್ತು ಬಂದಿರುವಂತ ಮಾಹಿತಿ ಪ್ರಕಾರ ಡಿಜಿಹಳ್ಳಿಯಲ್ಲಿ ಅದು ಮತ್ತೊಂದು ಕೊರೋನಾ ಫ್ಯಾಕ್ಟರಿ ಆಗುತ್ತಾ ಅನ್ನುವಂತ ಅನುಮಾನಗಳು ಕಾಡ್ತವೆ. ಯಾಕಂದ್ರೆ ಕಾಣದೇ ಇರುವಂತ ಅಥವಾ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಪ್ರದೇಶಗಳು ಕೂಡ ಇವತ್ತು ಕೊರೋನಾ ಗ್ರಸ್ತ ಆಗ್ತಿರುವಂತ ಒಂದು ಆತಂಕಕಾರಿ ಅಂಶ ಬರ್ತಾ ಇರುವಂತದ್ದು. ಬಿಬಿಎಂಪಿ, ಆರೋಗ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ 3 ಕೂಡ ಕೊರೋನಾ ನಿಯಂತ್ರಣಕ್ಕೆ ಸಾಕಷ್ಟು ರೀತಿಯಾದಂತ ಹರಸಾಹಸವನ್ನ ಪಡ್ತಾ ಇದಾವೆ. ಈ 3 ಇಲಾಖೆಗಳು ಇವತ್ತು ಕೈ ಚೆಲ್ಲಿ ಕುಳಿತುಕೊಳ್ಳುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂದಾಗ ಕೊರೋನಾದ ಸಾಂಕ್ರಾಮಿಕತೆ ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ಅನುಮಾನಗಳು. ಮಾತಾಡ್ತೀನಿ ಥಾಮಸ್. ನಮ್ ಜೊತೆ ಡಾಕ್ಟರ್ ವಿಜೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಬೆಂಗಳೂರಿನಲ್ಲಿ ಈಗ ಡಬಲ್ ಡಿಜಿಟ್ ನಲ್ಲಿ ಬರ್ತಾ ಇದೆ ಸೋಂಕಿತರ ಸಂಖ್ಯೆ. ಇನ್ನೂ ಒಂದ್ ಕಡೆ ಕಂಟೈನ್ಮೆಂಟ್ ಝೋನ್ಗಳು ಕೂಡ ಜಾಸ್ತಿ ಆಗ್ತದೆ. ಯಾವ ರೀತಿಯಾದಂತ ಆತಂಕ ಇದೆ ಬೆಂಗಳೂರಿನಲ್ಲಿ ಈಗ? ಬೆಂಗಳೂರಿನಲ್ಲಿ ಆತಂಕ ಅನ್ನೋಕ್ಕಿಂತ ಜನ ಒಂದಷ್ಟು ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದ ತುರ್ತು ಅಗತ್ಯ ಇದೆ. ಯಾಕಂದ್ರೆ ಈಗ ಹೌದು, ಜನಜೀವನ ಸಾಮಾನ್ಯ ಸ್ಥಿತಿಗೆ ಮರಳಲಿ ಅನ್ನೋ ಕಾರಣಕ್ಕೆ ಸರ್ಕಾರಗಳು ರಿಲ್ಯಾಕ್ಸ್ ಮಾಡಿ ಲಾಕ್ ಡೌನ್ ರಿಲ್ಯಾಕ್ಸ್ ಮಾಡಿದೆ. ಹೌದು, ಅದ್ರ ಜೊತೆಗೆ ಸಂದೇಶಗಳನ್ನ ಕೂಡ ಕೊಟ್ಟಿದೆ. ದಯವಿಟ್ಟು ಕೊರೋನಾ ಸೋಂಕಿಗೆ ಅಗತ್ಯವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನ ದಯವಿಟ್ಟು ಪಾಲಿಸಿ ಅಂತ. ಆದ್ರೆ ಬಹುತೇಕ ಯುವ ಜನ ಅದನ್ನ ಪಾಲಿಸ್ತಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕೊಳ್ಳೋದು, 2 ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ
ಕಾಣಿಸ್ಬೇಕಿದೆ, ಜನ ಒಂದಷ್ಟು ಜಾಗರೂಕರಾಗಬೇಕಾಗಿದೆ. ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಇವೆರಡೇ ಕ್ರಮಗಳಿಂದ ನಿಯಂತ್ರಣಕ್ಕೆ ಬರ್ತಕ್ಕಂಥ ಅಲ್ಲ, ಮತ್ತೊಂದು ಇಲ್ಲಿ ನಿಮ್ಗೆ ಸವಾಲಾಗಿರೋದು ಅಂದ್ರೆ ನಾವು ನೋಡ್ತಾ ಇರ್ತೀವಿ ಆ ಮೆಡಿಕಲ್ ಬುಲೆಟಿನ್ ಅಲ್ಲಿ ಕಾಂಟ್ಯಾಕ್ಟ್ ಅಂಡರ್ ಟ್ರೇಸಿಂಗ್ ಅಂತ. ಆಲ್ಮೋಸ್ಟ್ ಸಾಕಷ್ಟು ಪ್ರಕರಣಗಳ ಕಾಂಟ್ಯಾಕ್ಟ್ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೌದು, ಅಂದ್ರೆ ಯಾರು ಶ್ವಾಸಕೋಶದ ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ಬಹುಬೇಗ ಸೋಂಕು ಅಂಟ್ಕೊಳ್ತಾ ಇದೆ. ಇವರು ಅವ್ರ ಇತಿಹಾಸವನ್ನು ಹೇಳ್ಬೇಕಾದ್ರೆ ನಾವು ಅವ್ರು ಎಲ್ಲಿ ಹೋಗಿದ್ರು, ಯಾರ ಮನೆಗೆ ಹೋಗಿದ್ರು, ಯಾರ ಜೊತೆ ಮಾತಾಡಿದ್ರು, ಯಾರ ಜೊತೆ ಒಡನಾಡಿದ್ರು ಅನ್ನೋ ಇತಿಹಾಸವನ್ನ ಅದೇ ಹೇಳಿದ್ದು. ಇವರು ಹಿಸ್ಟ್ರಿನ ಹೇಳ್ಬೇಕಲ್ಲ, ನಮ್ಗೆ ಹಿಸ್ಟ್ರಿ ಇತಿಹಾಸವನ್ನ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಮಿಸ್ ಮಾಡ್ತಾ ಇದಾರೆ ಅನ್ಸುತ್ತೆ. ಇದನ್ನ ಕ್ರಾಸ್ ಚೆಕ್ ಕೂಡ ನಾವು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅವರ ಕಾಲ್ ರೆಕಾರ್ಡ್ಸ್ ಕೂಡ ತೆಗಿತಾ ಇದೀವಿ. ಸರ್, ಮತ್ತೊಂದು ಅನ್ಲಾಕ್ ಆದ್ಮೇಲೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದಾರೆ, ನೀವು ಯಾವ ರೀತಿಯಾಗಿ ಅದನ್ನ ಅನಲೈಸ್ ಮಾಡ್ತೀರಾ ಅಂತ. ಅಲ್ವಾ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರಿ, ಅನ್ಲಾಕ್ ಆದ್ಮೇಲೆ ತುಂಬಾ ಫ್ರೀ ಡೌನ್ ಮಾಡಾದ್ಮೇಲೆ ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದಾರೆ, ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡ್ತಾ ಇದ್ದೀರಾ ಈಗ ಆರೋಗ್ಯ ಇಲಾಖೆಯವರು? ಅದೇ ಈಗ ಹೇಳದ್ನಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕಾದ್ದು ಅತ್ಯಂತ ಪ್ರಮುಖವಾದ್ದು. ಹಾಗೇನೆ ಮಾಸ್ಕ್ ಧರಿಸಬೇಕಾದ್ದು ಕೂಡ. ಆಮೇಲೆ ಗುಂಪಿನಿಂದ ಆದಷ್ಟು ದೂರ ಉಳಿಬೇಕು ಅಂತ ಪದೇ ಪದೇ. ಸೊ ಆರೋಗ್ಯ ಇಲಾಖೆಗೆ ದೊಡ್ಡ ಮಟ್ಟದ ಆತಂಕ ಇದೆ ಅನ್ಸುತ್ತೆ ಈಗ ಇತ್ತೀಚೆಗೆ ಸಡಿಲಿಕೆ ಮಾಡಾದ್ಮೇಲೆ. ಇನ್ನೆಷ್ಟು ಪ್ರಕರಣ ಏನಾಗ್ಬಿಡುತ್ತೋ ಏನೋ ಎತ್ತ ಬೆಂಗಳೂರಲ್ಲಿ ಅಂತ. ಈಗ ಆಲ್ರೆಡಿ 350+ ಇದೆ. ಹೌದು, ಹಾಗಾಗಿ ಈಗಾಗ್ಲೇ ಇನ್ನೊಂದಷ್ಟು ಸುತ್ತಿನ IEC ಪ್ರಚಾರವನ್ನ ಕೈಗೆತ್ತಿಕೊಳ್ಬೇಕಾದ ಅತ್ಯಂತ ತುರ್ತು ಅವಶ್ಯಕತೆ ನಮ್ಮ ಮುಂದೆ ಇದೆ. ಬಹುಶಃ ನಾಳೆ ಪ್ರತಿ ಒಂದು ವಾರ್ಡ್ನಲ್ಲೂ ಕೂಡ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋ ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಸರ್, ಇನ್ನೂ ಹೆಚ್ಚಿನ ಕೊರೋನಾ ಟೆಸ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ. ಅಂದ್ರೆ ಈಗ ಪೂಲಿಂಗ್ ಮೆಥಡಿಗೆ ತಗೋಬರ್ತಾ ಇದೀವಿ. ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೇನೆ ಸರ್ಕಾರ ಹೆಚ್ಚು ಜನರ ಸ್ಯಾಂಪಲ್ ನ ತಗೋಬೇಕು, ಆ ಮುಖೇನ ರೋಗಗಳನ್ನ ಪತ್ತೆ ಹಚ್ಚಿ ನಿಯಂತ್ರಣ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿಯೇ ಕೂಡ ನಾವೀಗ ಪೂಲ್ ಸ್ಯಾಂಪ್ಲಿಂಗಿಗೆ ಕೈ ಹಾಕಿದ್ದೀವಿ. ಹಾಗಾಗಿ ಹೆಚ್ಚು ಟೆಸ್ಟ್ಗಳು ಮುಂದಿನ ದಿನಗಳಲ್ಲಿ ಆಗ್ತವೆ, ಖಂಡಿತ ಆಗ್ತವೆ. ಯಾಕೆಂದ್ರೆ ಸರ್ಕಾರನೇ ಕೊಟ್ಟಿರುವಂತ ವರದಿ ಪ್ರಕಾರ ಜೂನ್ ಎಂಡಲ್ಲಿ ಸುಮಾರು 50,000ಕ್ಕೂ ಹೆಚ್ಚಿನ ಪ್ರಕರಣಗಳು ಆಗ್ಬಹುದೇನೋ ಅನ್ನುವ ಲೆಕ್ಕಾಚಾರದ ಒಂದು ಮಾಹಿತಿಯನ್ನ ಇಡ್ತಾ ಇದೆಯಲ್ಲ. ಸೊ ಇದು ಸಹಜವಾಗಿ ಎಲ್ರಿಗೂ ಆತಂಕವನ್ನ ತಂದಿದೆ ಕರ್ನಾಟಕದಲ್ಲಿ, ಏನಾಗುತ್ತೋ ಏನೋ ಅಂತ. ಅದು ಮೇನ್ ಇರೋದೇ ಬೆಂಗಳೂರು. ಹೌದು, ಯಾಕಂದ್ರೆ 1,30,00,000 ಜನಸಂಖ್ಯೆ ಇರುವ ದೊಡ್ಡ ನಗರ, ವಿವಿಧ ವರ್ಗಗಳನ್ನ ಒಳಗೊಂಡಿದೆ ಕೂಡ. ವಿವಿಧ ವೈವಿಧ್ಯತೆಯಲ್ಲಿ ವಿವಿಧ ಬೇರೆ ಬೇರೆ ಸಂಸ್ಕೃತಿ ಜನಜಂಗುಳಿ ಇರೋ ಕಾರಣ ಬೆಂಗಳೂರು ನಿಜಕ್ಕೂ ದೊಡ್ಡ ಸವಾಲೇನೆ. ಈಗ ಏನ್ ಹೇಳಿದ್ರಿ, ಈಗ 50,000ಕ್ಕಿಂತ ಹೆಚ್ಚು ಕೇಸು ಬರಬಹುದು ಅನ್ನೋ ಎಚ್ಚರಿಕೆಯಲ್ಲಿ ಒಂದಷ್ಟು ಇಲಾಖೆಯ ಒಳಗಡೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅದಕ್ಕೋಸ್ಕರ ಅದನ್ನ ನಾವು ನಮ್ಮ ಪ್ಲಾನ್ಗೆ ಅಳವಡಿಸ್ಕೊಳ್ಳಿಕ್ಕೆ ಈಗ 50,000ಕ್ಕೆ ಪ್ರಕರಣ ಆದ್ರೆ ನಮ್ಮ ಚಿಕಿತ್ಸೆ ನೀಡಬೇಕಾದ ಸಿದ್ಧತೆಗಳು ಏನಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನ ನಾವು ಸರ್ಕಾರ ಆ ರೀತಿ ಹೊರಡಿಸಿದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ವಿಜೇಂದ್ರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ 25ನೇ ಸಂಸ್ಥಾಪನಾ ದಿನಾಚರಣೆ, ರಾಜೀವ್ ಗಾಂಧಿ ಆರೋಗ್ಯ ವಿವಿ ರಜತ ಮಹೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಜಯನಗರದಲ್ಲಿರುವಂತಹ ರಾಜೀವ್ ಗಾಂಧಿ ವಿವಿ, ಅದನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡ್ತಿದ್ದಾರೆ. Associated with this university, in these years you are doing wonderful work in teaching as well as training on systems of medicine. 25 years means this university is in the prime of its youth. This is the age to think even bigger and do even better. I am confident that the university will continue to scale new heights of excellence in the times to come. I would also like to appreciate the efforts of the Karnataka government in handling
the COVID-19 situation. Friends, in normal times, the celebrations would have surely been bigger. Had it not been for the global pandemic, I would have loved to be with you all in Bengaluru to mark this special day. But today, the world is facing one of the biggest crises since the two world wars. Like the world changed pre and post world wars, the same way the pre and post COVID world will be different. Friends, during such a time, the world is looking up to our doctors, nurses, medical staff, and scientific community with hope and gratitude. The world seeks both care and cure from you. Friends, at the root of India's brave fight against COVID-19 is the hard work of the medical community and our corona warriors. In fact, doctors and medical workers are like soldiers, but without the soldier's uniform. The virus may be an invisible enemy, but our corona warriors, medical workers are invincible. In the battle of invisible versus invincible, our medical workers are sure to win. Friends, earlier, the debates on globalizations have focused on economic issues. Now, the world must unite and focus on humanity-centric aspects of development. Advancements nations make in the health sector will matter more than ever before. Friends, during the last 6 years, we in India, many initiatives in healthcare and medical education. We are broadly working on 4 pillars. The first is preventive healthcare. This includes the importance to yoga, Ayurveda, and general fitness. More than 40,000 wellness centers have been opened where a key focus is on controlling lifestyle-related disease. The success of the Swachh Bharat mission is another key part of preventive healthcare. The second is affordable healthcare. Ayushman Bharat, the world's largest healthcare scheme, belongs to India. In less than 2 years, 1 crore people have benefited from this Ayushman Bharat scheme. Women and those staying in villages are among the major beneficiaries of this scheme. And the third pillar is
improvements on the supply side. A nation like ours has to have proper medical infrastructure and medical educational infrastructure. Work is underway to ensure a medical college or postgraduate medical institute in every district of the country. The country has seen rapid progress in setting up 22 more AIIMS. Over the last 5 years, we have been able to add over 30,000 seats in MBBS and 15,000 seats in post-graduation. This has been the largest increase in the 5-year term of any government since independence. The Medical Council of India had been replaced by a new National Medical Mission, the new National Medical Commission, through an act of the Parliament. This will go in a long way in improving the quality of medical education, bringing it at par with the international standards. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. Telemedicine popular on a larger scale. The other is related to Make in India in the health sector. The initial gains make me optimistic. Our domestic manufacturers have started production of PPEs and have supplied about 1 crore PPEs to COVID warriors. Similarly, we have supplied 1.2 crore Make in India N95 masks to all states. Third is IT related tools for healthier societies. I am sure you have the Arogya Setu app on your mobiles. 12 crore health conscious people have downloaded it. This has been very helpful in the fight against coronavirus. Friends, I am aware of an area that is of great concern to you all. Due to a mob mentality, those working on the front lines, those on duty, be it doctors, nurses, safai workers, others, are subject to violence. I want to state it clearly. Violence, abuse, and rude behavior is not acceptable. Steps have been taken to protect you against any form of violence. We have also provided an insurance cover of rupees 50 lakh for those on the front line. Friends, I am happy to see the fruitful journey of this university over last 25 years, which has produced thousands of medical and paramedical personnel who are serving the poor and the needy in this challenging time. I am sure that the university will continue to produce health personnel of excellent quality and caliber that will make the state and the country proud. Thank you. Thank you very much.
ರಾಜೀವ್ ಗಾಂಧಿ ಆರೋಗ್ಯ ವಿವಿ 25ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಉದ್ಘಾಟನೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರಾಗಿರುವಂತಹ ವಜೂಭಾಯಿ ವಾಲಾ, BS ಯಡಿಯೂರಪ್ಪನವರು, ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಸುಧಾಕರ್, DCM ಆಗಿರುವಂತಹ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ವಿವಿಯ ಸಾಧನೆಯನ್ನ ಹೊಗಳ್ತಾ ಇದ್ರು. ಹಾಗೆ ಕರ್ನಾಟಕ ಸರ್ಕಾರನೂ ಕೂಡ ಕೋವಿಡ್-19ಗೆ ಅವಿರತ ಶ್ರಮವನ್ನ ಹಾಕ್ತಾ ಇದೆ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ವೈದ್ಯರು ಮತ್ತು ನರ್ಸ್ಗಳನ್ನ ಹಾಗೆ ವೈದ್ಯಕೀಯ ಸಿಬ್ಬಂದಿಗಳನ್ನ ಸೈನಿಕರಿಗೆ ಹೋಲಿಸ್ತಾ ಇದ್ರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೂ ಕೂಡ ಕೊರೋನಾ ಎಂಟ್ರಿ ಕೊಟ್ಟಿದೆ. DG ಕಚೇರಿಯ ಗಾರ್ಡ್ಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ. DG ಕಚೇರಿಯ ಬ್ಯಾಕ್ ಗೇಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಸಿಬ್ಬಂದಿ ಅವರಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ಈಗ ದೃಢಪಟ್ಟಿರುವಂತದ್ದು. DG ಕಚೇರಿಯ ಗಾರ್ಡ್ಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ. DG ಕಚೇರಿಯ ಬ್ಯಾಕ್ ಗೇಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಸಿಬ್ಬಂದಿ ಆತ ಪೇದೆ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂತ 20 ಜನರನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಪೇದೆಯಿಂದ ಬಚಾವಾಗಿದ್ದಾರೆ ಹಿರಿಯ ಅಧಿಕಾರಿಗಳು. ಹಿರಿಯ ಅಧಿಕಾರಿಗಳಿಗೆ ಕ್ವಾರಂಟೈನ್ ಬೇಡ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಯಾಕೆ ಬೇಡವೋ ಅಂತ ಗೊತ್ತಿಲ್ಲ. ಇಲ್ಲಿ ಅವರು ಸಂಪರ್ಕಿತರಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ಯೋ ಅಥವಾ ಅವರ ಅಧಿಕಾರಿಗಳು ಅನ್ನೋ ಕಾರಣಕ್ಕೋಸ್ಕರ ಬೇಡ ಅಂತ ಹೇಳಿದ್ಯೋ ಗೊತ್ತಾಗಬೇಕು. ನ್ಯೂಸ್ 18ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 7 ದಿನಗಳ ಬಳಿಕ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. 7 ದಿನ ಆದ್ಮೇಲೆ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಈಗ ಆಲ್ರೆಡಿ CV ರಾಮನ್ ಆಸ್ಪತ್ರೆಯಲ್ಲಿ ಈ ಪೊಲೀಸರ ಒಂದು ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಲಾಗ್ತಾ ಇತ್ತು. ಈಗ DG ಕಚೇರಿಯಲ್ಲಿ ಒಬ್ಬ ಗಾರ್ಡ್ ಆಗಿದ್ದಂತ ಪೇದೆಗೆನೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಆಲ್ರೆಡಿ 20 ಜನರನ್ನ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಆದ್ರೆ ಹಿರಿಯ ಅಧಿಕಾರಿಗಳ ಕ್ವಾರಂಟೈನ್ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆಯಂತೆ. ಆದ್ರೆ ಅವರೆಲ್ಲರೂ ಕೂಡ 7 ದಿನಗಳ ಬಳಿಕ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಆ ಪೇದೆ ಇದ್ದಂತಹ ಟೋಟಲ್ ಆಗಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ 20 ಜನರನ್ನು ಕ್ವಾರಂಟೈನ್ ಮಾಡಿದ್ದಾರೆ. ಯಾವಾಗ ಬಂದಿದ್ದು ರಿಪೋರ್ಟು? ಯಾಕೆ ಹಿರಿಯ ಅಧಿಕಾರಿಗಳನ್ನ ಕ್ವಾರಂಟೈನ್ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ? ನಿನ್ನೆ ಒಂದು ವರದಿಯಲ್ಲಿ ಆ ಒಂದು ಪೇದೆಗೆ ಒಂದು ಪಾಸಿಟಿವ್ ಬಂದಿರುವಂತದ್ದು. ಈಗಾಗಲೇ ಪೇದೆ ಒಂದು ಐಸೋಲೇಷನ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಮತ್ತೆ ಆತನ ಜೊತೆ ಸಂಪರ್ಕದಲ್ಲಿ ಸುಮಾರು 20 ಜನರು ಏನು DG ಕಚೇರಿಯ ಹಿಂಬದಿ ಗೇಟ್ನಲ್ಲಿ ಅಥವಾ ಒಂದು ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಆತ ಊರಿಗೆ ಹೋಗಿ ಬಂದ ಸಂದರ್ಭದಲ್ಲಿ ಅದಕ್ಕೆ ಪಾಸಿಟಿವ್ ಆಗಿರ್ಬೋದು ಒಂದು ಸಂಖ್ಯೆ ಟ್ರೀಟ್ಮೆಂಟ್ ಕರ್ಕೊಂಡು ಚೆಕ್ಅಪ್ ಮಾಡ್ತಿರ್ತಾರೆ. ಈ ವೇಳೆ ಆತನಿಗೆ ಪಾಸಿಟಿವ್ ಬಂದಿರೋದು ಗೊತ್ತಾದ ಬಳಿಕ ಆತನಿಗೆ ಟ್ರೀಟ್ಮೆಂಟ್ ಮುಂದುವರೆದಿರುವುದು. ಮತ್ತೆ ಈಗಾಗಲೇ ಆತನ ಜೊತೆ ಸುಮಾರು 20 ಜನ ಏನು ಸಿಬ್ಬಂದಿ ಮತ್ತೆ ಮನೆಯವರು ಇದ್ರು, ಅವರನ್ನು ಒಂದು ಕ್ವಾರಂಟೈನ್ಗೆ ಮಾಡಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳಿಗೆ ಒಂದು ಕ್ವಾರಂಟೈನ್ ಬೇಡ ಅಂತೇಳಿ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುತ್ತದೆ. ಯಾಕಂದ್ರೆ ಆತ ಒಂದು ಬ್ಯಾಕ್ ಗೇಟ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಒಂದು ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರಿಂದ ಆತನ ಜೊತೆ ಯಾರು ಸಹ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಅದರಿಂದ ಅಧಿಕಾರಿಗಳು 7 ದಿನಗಳ ಬಳಿಕ ಒಂದು ಚೆಕ್ಅಪ್ ಮಾಡಿಕೊಂಡ್ರೆ ಸಾಕು ಅಂತೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಒಂದು ಸೂಚನೆ ಸಿಕ್ಕಿರುವಂತದ್ದು. ಪೃಥ್ವಿ, ಅಂದ್ರೆ ಈಗ ಆ ಪೇದೆ ಜೊತೆ ಸಂಪರ್ಕದಲ್ಲಿದ್ದಂತವ್ರಿಗೆ ಯಾರಿಗಾದ್ರೂ ಇದ್ದಿದ್ದು ಗೊತ್ತಾಗಿದ್ಯಾ? ಇನ್ನ ಈ ಪೇದೆಗೆ ಏನಾದ್ರೂ ಸಿಂಪ್ಟಮ್ಸ್ ಇತ್ತಂತ? ಪೃಥ್ವಿ, ಆ ಬಳಿಕ ಒಂದು ಅಧಿಕಾರಿಗಳು ಆತನನ್ನ ಒಂದು ಚೆಕ್ಅಪ್ಗೆ ಕಳಿಸಿದ ಸಂದರ್ಭದಲ್ಲಿ ಆತನಿಗೆ ಪಾಸಿಟಿವ್ ಇರುವಂತದ್ದು ಸಹ ಪತ್ತೆ ಆಯಿತು. ಇದೀಗ ಆತನನ್ನ ಐಸೋಲೇಷನ್ ಹಾಸ್ಪಿಟಲ್ ಅಲ್ಲಿ ದಾಖಲು ಮಾಡಲಾಗಿದೆ. ಇನ್ನುಳಿದಂತೆ ಏನು DG ಕಚೇರಿಯಲ್ಲಿ 4 ಸಿಬ್ಬಂದಿ ಸೇರಿ ಆತನ ಜೊತೆ ಏನ್ ಬೇರೆ ಬೇರೆ ಸಂಪರ್ಕದಲ್ಲಿದ್ರು ಅಂತವರನ್ನು ಒಂದು ಕ್ವಾರಂಟೈನ್ ಒಳಪಡಿಸಿದ್ದಾರೆ. ಮತ್ತೆ ಇಲ್ಲಿ ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಕೀಟಾಸುರ ಎಂಟ್ರಿಯನ್ನ ಕೊಟ್ಟಿದೆ. ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಇದೆ ಮಿಡತೆಗಳ ದಂಡು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ
ಶುರುವಾಗ್ಬಿಟ್ಟಿದೆ ಮಿಡತೆಗಳ ಕಾಟ. ಆಲ್ರೆಡಿ ಉತ್ತರ ಭಾರತವನ್ನ ತಲ್ಲಣಗೊಳಿಸಿರುವಂತದ್ದು ಒಂದ್ ಕಡೆ ಕೊರೋನಾ ಆದ್ರೆ, ಇನ್ನು ಒಂದ್ ಕಡೆ ಈ ಮಿಡತೆಗಳ ಕಾಟದಿಂದ ಉತ್ತರ ಭಾರತ ತಲ್ಲಣಗೊಂಡಿರುವಂತದ್ದು. ಅಲ್ಲಿನ ರೈತರು ನರಳಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಯಾಕೆಂದ್ರೆ ಬೆಳೆದಿದಂತ ಬೆಳೆಗಳೆಲ್ಲವನ್ನೂ ಕೂಡ ಸರ್ವನಾಶ ಮಾಡ್ತಾ ಇದ್ದಾವೆ ಈ ಮಿಡತೆಗಳು. ಅದು ಕರ್ನಾಟಕಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದೆ. ಚಿತ್ರದುರ್ಗ, ತುಮಕೂರು, ಕೋಲಾರದಲ್ಲಿ ಕಾಣಿಸಿಕೊಂಡಿದ್ದಾವೆ ಮಿಡತೆಗಳ ದಂಡು. ಹಿರಿಯೂರಿನ ಹರಿಶ್ಚಂದ್ರ ಘಾಟ್, ಮೊಳಕಾಲ್ಮೂರಲ್ಲಿ ಪತ್ತೆ ಆಗಿರುವಂತದ್ದು ಅಪರೂಪದ ಮಾರಕ ಮಿಡತೆಗಳು. ಪ್ರತ್ಯಕ್ಷದಿಂದ ಆತಂಕ ಅಲ್ಲಿ ಮನೆ ಮಾಡಿದೆ ರೈತರಿಗೆ. ಆ ಮಿಡತೆಗಳು ಪ್ರತ್ಯಕ್ಷ ಆಗ್ತಿದ್ದಾಗೆ ಆತಂಕ ಮನೆ ಮಾಡಿರುವಂತದ್ದು. ಕರಾವಳಿಗೂ ಕಾಲಿಡ್ತಾ ಇದೆ. ಸೊ ಕರಾವಳಿಗೂ ಕೂಡ ಕಾಡ್ತಾ ಇದೆ ಈ ಒಂದು ಮಾರಕ ಮಿಡತೆಗಳ ಹಿಂಡು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ, ಕಡಬದಲ್ಲಿ ಮಿಡತೆ ದಾಳಿ ಒಂದು ಸಂಭವ ಕಂಡು ಬರ್ತಾ ಇರುವಂತದ್ದು. ಬೆಳ್ತಂಗಡಿಯ ಕರಂಬಾರು ಗ್ರಾಮದ ರಬ್ಬರ್ ತೋಟಕ್ಕೆ ಎಂಟ್ರಿ ಕೊಟ್ಟಿದವಂತೆ ಮಿಡತೆಗಳು. ಅಲ್ಲೂ ಕೂಡ ಬಿಟ್ಟಿಲ್ಲ. ಸೊ ನಿಧಾನಕ್ಕೆ ಆವರಿಸಿಕೊಳ್ತಾ ಇರುವಂತ ಸಾಧ್ಯತೆಗಳನ್ನ ನೋಡ್ತಾ ಇದೀವಿ ರಾಜ್ಯದಲ್ಲಿ. ಉತ್ತರ ಭಾರತದಲ್ಲಿ ಈಗ ಆಲ್ರೆಡಿ ಅಲ್ಲಿನ ರೈತರು ಕೊರೋನಾಕ್ಕಿಂತ ಈ ಮಿಡತೆಗಳ ಹಾವಳಿಯಿಂದಲೇ ಸಾಕಷ್ಟು ನಲುಗಿ ಹೋಗಿದ್ರು. ಬೆಳೆಗಳನ್ನೆಲ್ಲವನ್ನೂ ಕೂಡ ತಿಂದು ಹಾಕ್ಬಿಟ್ಟಿದ್ವು ಈ ಮಿಡತೆಗಳು. ಕ್ಷಣ ಮಾತ್ರದಲ್ಲಿ ಅದನ್ನ ತಿಂದು ಹಾಕ್ಬಿಡ್ತವೆ. ಈಗ ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಸೊ ನಿಮಗೆ ತೋರಿಸ್ತಾ ಇದೀವಿ ಈಗೊಂದು ಮಿಡತೆಯನ್ನ. ಇದು ಚಿತ್ರದುರ್ಗದಲ್ಲಿ ಪತ್ತೆ ಆಗಿರುವಂತ ಮಿಡತೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ಇದು ಚಿತ್ರದುರ್ಗದಲ್ಲಿ ಪತ್ತೆ ಆಗಿರುವಂತ ಮಿಡತೆ ಯಾವ ರೀತಿಯಾಗಿ ಅಲ್ಲಿದ್ದಂತ ಒಂದು ಎಲೆಯನ್ನ ತಿಂತಾ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ ನೀವು. ತುಮಕೂರಿನಲ್ಲಿ ಪತ್ತೆ ಆಗಿರುವಂತ ಮಿಡತೆ, ಈಗ ತೋರಿಸ್ತಾ ಇರುವಂತ ಮಿಡತೆ ತುಮಕೂರಿನಲ್ಲಿ ಪತ್ತೆ ಆಗಿರುವಂತದ್ದು. ಕಂಪ್ಲೀಟ್ ಆಗಿ ಆ ಗಿಡದಲ್ಲಿ ಇದ್ದಂತ ಎಲೆಗಳೆಲ್ಲವನ್ನೂ ಕೂಡ ಮುಗಿಸಿ ಹಾಕಿದೆ. ನೋಡ್ತಾ ಇದ್ದೀರಾ ನೀವು ಕೂಡ. ಕಂಪ್ಲೀಟ್ ಆಗಿ ತಿಂದು ಹಾಕ್ಬಿಟ್ಟಿದೆ. ಇದಕ್ಕೋಸ್ಕರನೇ ಆತಂಕ ಮನೆ ಮಾಡಿರುವಂತದ್ದು ರೈತರಲ್ಲಿ. ಅಕಸ್ಮಾತ್ ಆ ತೋಟಗಳಿಗೆ ಎಂಟ್ರಿ ಕೊಟ್ಬಿಟ್ರೆ, ಏನಾದ್ರೂ ಬೆಳೆದಂತ ಬೆಳೆಗಳು ಇದ್ದಂತ ಜಾಗಕ್ಕೆ ಈ ಮಿಡತೆಗಳು ಎಂಟ್ರಿ ಕೊಟ್ಬಿಟ್ರೆ ಸರ್ವನಾಶ ಆದಂತಾನೆ ಅರ್ಥ ಅಲ್ಲಿಗೆ. ಇನ್ನ ಪುತ್ತೂರಿನಲ್ಲಿ ಕಂಡು ಬಂದಿರುವಂತಹ ಮಿಡತೆಗಳ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾಗಿ ಮಿಡತೆಗಳು ಹಾವಳಿಯನ್ನ ಇಟ್ಟಿದ್ದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ. ಹಿಂಡಾಗಿ ಬರ್ತಾ ಇರುವಂತದ್ದು ಮಿಡತೆಗಳು. ಉತ್ತರ ಭಾರತದ ಕಡೆಯಿಂದ ಬರ್ತಾ ಇರುವಂತಹ ಮಿಡತೆಗಳ ಹಾವಳಿ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಕಾಡ್ತಾ ಇದೆ. ಒಂದ್ ಕಡೆ ಚಿತ್ರದುರ್ಗದಲ್ಲಿ ತೋರಿಸಿದ್ವಿ, ತುಮಕೂರಿನಲ್ಲಿ ತೋರಿಸಿದ್ವಿ, ಈಗ ಪುತ್ತೂರಿನಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲೂ ಕೂಡ ಮಿಡತೆಗಳ ಕಾಟ ಯಾವ ರೀತಿಯಾಗಿದೆ ಅಂತ ಅಲ್ಲಿದ್ದಂತ ಗಿಡಗಳನ್ನ ತಿಂದು ಹಾಕ್ತಾ ಇದೆ. ಕೋಲಾರದಲ್ಲೂ ಕೂಡ ಮಿಡತೆಗಳು ಕಂಡು ಬಂದಿರುವಂತದ್ದು. ಅಲ್ಲಿ ಮಿಡತೆಗಳು ಕಂಡು ಬಂದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ರೈತರಿಗೂ ಕೂಡ ಸಹಜವಾಗಿ ಆತಂಕ ಮನೆ ಮಾಡಿದೆ. ಈ ಒಂದು ಗಡಿಭಾಗದ ಜಿಲ್ಲೆಗಳಲ್ಲಿ ಮಿಡತೆಗಳ ಹಾವಳಿ ಜೋರಾಗಿದೆ. ತಿಂಟಾ ఉండవు ಯಾವ್ಯಾವ ಜಿಲ್ಲೆಯಲ್ಲಿ ಮಿಡತೆಗಳು ಕಂಡು ಬಂದಿದ್ದಾವೆ, ಅದು ಯಾವ ರೀತಿಯಾಗಿ ಆತಂಕವನ್ನ ಸೃಷ್ಟಿ ಮಾಡಿದಾವೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಚಿತ್ರದುರ್ಗದಲ್ಲಿ ಕಂಡು ಬಂದಿರುವಂತ ಮಿಡತೆಗಳನ್ನ ಗಮನಿಸ್ತಾ ಇದ್ದೀರಾ. ಹಾಗೆ ಮಧ್ಯದ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ತುಮಕೂರಿನಲ್ಲಿ ಕಂಡು ಬಂದಿರುವಂತ ಮಿಡತೆ. ಹಾಗೆ ಪುತ್ತೂರಿನಲ್ಲಿ ಕರಾವಳಿ ಭಾಗದಲ್ಲೂ ಕೂಡ ಮಿಡತೆಗಳು ಕಂಡು ಬಂದಿದ್ದಾವೆ. ಮೊನ್ನೆ ಅಷ್ಟೇ ಕೃಷಿ ಸಚಿವರಾಗಿರುವಂತ BC ಪಾಟೀಲ್ ಅವರು ಹೇಳ್ತಾ ಇದ್ರು, ಕರ್ನಾಟಕದ ರೈತರು ಆತಂಕ ಪಡುವಂತ ಅಗತ್ಯವಿಲ್ಲ, ಇಲ್ಲಿಗೆ ಮಿಡತೆಗಳು ಹಾವಳಿಯನ್ನ ಇಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಗಮನಿಸ್ತಾ ಇದೀವಿ ನಾವು ಚಿತ್ರದುರ್ಗ, ತುಮಕೂರು, ಈ ಪುತ್ತೂರು ಭಾಗದಲ್ಲೆಲ್ಲ ಮಿಡತೆಗಳ ಹಾವಳಿ ಈಗ ಆಲ್ರೆಡಿ ಶುರುವಾಗಿದೆ. ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾವೆ ಈಗ ಆಲ್ರೆಡಿ ಮಿಡತೆಗಳು. ಅವ್ರ ಮನ್ ಪಕ್ಕದಲ್ಲೇ ಹಂಗೆ ನೋಡಿ, ಅದೇ ನಮ್ಮ ನಾವೆಲ್ಲ ಇದೇ ಸ್ಕೂಲಲ್ಲಿ ಓದಿದ್ವಿ, ಬರ್ತಾ ಇದ್ವಿ. ಏನು ಕಮ್ಮಿ ಗಿಡ ಬಿದ್ದೋಗ್ಬಿಟ್ರೆ ಇದು ఇవి దగ్గర ఇది కలిండి మిడతలంప మిడతలు ఫుల్ వచ్చినప్పుడు కదా, అందుకే చూద్దాం. ఫస్ట్ గుజరాత్ లో వచ్చిండే, పాకిస్తాన్ నుంచి రాజస్థాన్ పక్క పోయిందంటే నేను
పంటల పైన పడిందంటే ఇంకేముండదు. పడితే ఈడే ಇನ್ನೊಂದು ಸೊ ಅಲ್ಲಿದ್ದಂಥವ್ರು ಮಾತನಾಡ್ತಿದ್ದನ್ನ ನೀವು ಗಮನಿಸಬಹುದು. ಪಾಕಿಸ್ತಾನದಿಂದ ಬಂತು ಗುಜರಾತ್, ರಾಜಸ್ಥಾನ, ಉತ್ತರ ಭಾರತದ ರಾಜ್ಯಗಳಿಗೆ ಬಂದಾದ್ಮೇಲೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಲ್ಲೆಲ್ಲ ಬಂದಾದ್ಮೇಲೆ ಈಗ ದಕ್ಷಿಣ ಭಾರತಕ್ಕೂ ಎಂಟ್ರಿ ಕೊಟ್ಟಿದೆ. ಕರ್ನಾಟಕಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ದಕ್ಷಿಣ ಭಾರತದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಚಿತ್ರದುರ್ಗ, ತುಮಕೂರು, ಪುತ್ತೂರು ಈ ಭಾಗದಲ್ಲಿ ಈಗ ಆಲ್ರೆಡಿ ಮಿಡತೆಗಳ ಹಾವಳಿ ಶುರುವಾಗಿದೆ. ಕೋಲಾರದಲ್ಲೂ ಕೂಡ ಮಿಡತೆಗಳ ಹಾವಳಿ ಶುರುವಾಗಿರುವಂತದ್ದು. ಸೊ ಈಗ ಯಾವಾಗ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚಿಂತನೆ ಮಾಡುತ್ತೆ, ಈ ಸವಾಲನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಲ್ಲುತ್ತೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗಿದೆ. ಈಗಲೇ ಇದನ್ನ ತಡೆದ್ರೆ ಓಕೆ, ಇಲ್ಲ ಅಂದ್ರೆ ಮುಂದೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸೋದ್ರಲ್ಲಿ ನೋ ಡೌಟ್ ರಾಜ್ಯಕ್ಕೆ. ಸೊ ಈಗನೇ ಎಚ್ಚೆತ್ತುಕೊಳ್ಬೇಕಾಗಿದೆ ಸರ್ಕಾರ. ಈ ಮಿಡತೆಗಳ ಹಾವಳಿಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಒಂದು ಕೀಟನಾಶಕಗಳನ್ನ ಬಳಸಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ತುಂಬಾ ಸೀರಿಯಸ್ ಇಶ್ಯೂ. ಇದನ್ನ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಹೇಳ್ತಾ ಇದ್ದೆ ನಾನು, ಕೃಷಿ ಸಚಿವರಾಗಿರುವಂತ BC ಪಾಟೀಲ್ ಅವರು ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತ ಆತಂಕ ಬೇಡ ಅಂತ. ಬಟ್ ನಾವು ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಅಲ್ಲಿದ್ದಂತ ಗಿಡಗಳನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ನುಂಗ ಹಾಕ್ಬಿಟ್ಟಿದಾವೆ ಅಲ್ಲಿದ್ದಂತ ಮಿಡತೆಗಳು ಅನ್ನೋದ್ರ ಜಸ್ಟ್ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದೀವಿ. ಅಲ್ಲಿರುವಂತ ಒಂದು ದೃಶ್ಯಾವಳಿಯನ್ನ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಮಿಡತೆಗಳು ಹಾವಳಿಯನ್ನ ಇಟ್ಟಂತ ಸಂದರ್ಭದಲ್ಲಿ, ದಾಂಗುಡಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ನಾಶ ಮಾಡ್ತಾವೆ ಅಂತ. ಇದೆಲ್ಲಾದ್ರೂ ಜಾಸ್ತಿ ಆಗ್ತಾ ಹೋಗ್ತಾ ಎಲ್ಲಾ ಜಿಲ್ಲೆಗಳಲ್ಲೂ ವ್ಯಾಪಿಸ್ಬಿಟ್ರೆ ನಿಜಕ್ಕೂ ಸರ್ಕಾರ ಆ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದು ಕಷ್ಟ. ಈಗ ಆರಂಭದಲ್ಲೇ ಎಚ್ಚೆತ್ಕೊಂಡ್ರೆ ಇದಕ್ಕೆ ಬ್ರೇಕ್ ಹಾಕ್ಬೋದು. ಅದಕ್ಕೆ ದಿಶಾ ಸುಳ್ಳದ ಇಲ್ಲ ಆಲ್ರೆಡಿ ಐತೆ ನೋಡು. ಐತೆ ಕಮ್ಮಿ ಇದೆ. ಜಾಳಿ ಬಿದ್ದವ್ರೆ ಒಂದೇ ಒಂದು ಎಲೆ ಸಿಕ್ಲಿಸಲ್ಲ. ಮಿಡತೆಗಳ ಹಾವಳಿಯಿಂದ ಅಲ್ಲಿನ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನಾಯಕ್, ಯಾವಾಗಿಂದ ಕಾಣಿಸ್ಕೊಂಡಿರುವಂತದ್ದು ಈ ಮಿಡತೆಗಳು, ಏನ್ ಹೇಳ್ತಾ ಇದ್ದಾರೆ ರೈತರು? ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಿಡತೆಗಳ ಕಳೆದ 3-4 ದಿನಗಳಿಂದ ಪ್ರತ್ಯಕ್ಷ ಆಗಿರುವಂತದ್ದು. ಈ ಮಿಡತೆಗಳು ಒಂದು ರೀತಿಯ ಕಾಮನ ಬಿಲ್ನ ಏನು ಎಷ್ಟು ಬಣ್ಣಗಳಿರ್ತಾವ ಅದೇ ರೀತಿಯ ಬಣ್ಣಗಳನ್ನ ಇದು ಕೂಡ ಹೊಂದಿರುವಂತದ್ದು. ಇದು ವಿಭಿನ್ನ ಆಕಾರ ಮತ್ತು ಅವ್ರ ಚಟುವಟಿಕೆಯನ್ನು ಹೊಂದಿರುವಂತದ್ದು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಹಿರೇಹಳ್ಳಿ ಹಾಗೂ ಹಿರಿಯೂರು ತಾಲೂಕಿನ ಹರಿಶ್ಚಂದ್ರ ಘಾಟ್ ಬಳಿ ಈ ಮಿಡತೆಗಳು ಈಗಾಗಲೇ ಪ್ರತ್ಯಕ್ಷ ಆಗಿರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಈ ಮಿಡತೆಗಳು ಏನು ಒಂದು ರೀತಿಯ ಎಕ್ಕದ ಎಲೆ ಗಿಡಗಳು ಬರುತ್ತೆ. ಆ ಎಕ್ಕದ ಎಲೆಗಳನ್ನ ಬೆಳಿಗ್ಗೆ 10 ಗಂಟೆಯಿಂದ ಒಳಗಡೆ ಮತ್ತೆ ಸಂಜೆ 4 ಗಂಟೆಯಿಂದ ಮೇಲ್ಗಡೆ ಆ ಎಲೆಗಳನ್ನ ಒಂದು ಬಿಡದಂತೆ ಸಂಪೂರ್ಣವಾಗಿ ತಿಂದು ಹಾಕುತ್ತಿರುವಂತದ್ದು. ಈ ಪ್ರಕ್ರಿಯೆಯನ್ನ ನೋಡಿದಂತ ರೈತರು ಈ ಭಾಗದಲ್ಲಿ ಈ ಬೆಳೆಗಳನ್ನ ಬಂದಂತ ಸಂದರ್ಭದಲ್ಲಿ ಈ ಹುಳುಗಳು ಬಂದ್ರೆ ಯಾವ ರೀತಿ ದಾಳಿ ಮಾಡಬಹುದು, ನಮ್ಗೆಲ್ಲ ಯಾವ ರೀತಿ ತೊಂದರೆ ಆಗ್ಬಹುದು, ಬೆಳೆಗಳು ನಾಶ ಆಗುತ್ತೆ ಅನ್ನುವಂತ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತೆ. ಅಲ್ಲದೆ ಈ ವಿಭಿನ್ನ ರೀತಿಯ ಹುಳುಗಳು ಕಂಡು ಬರೋದ್ರಿಂದ ಇವು ನಮ್ಮ ದೇಶದ ಅಥವಾ ಬೇರೆ ದೇಶದ ಅನ್ನುವಂತ ರೈತರು ಈ ಒಂದು ವಿಚಾರವನ್ನ ಅಲ್ಲಿರುವಂತ ಕೃಷಿ ಇಲಾಖೆಗೆ ತಿಳಿಸಿದ್ದಾರಾ? ಯಾರಾದ್ರೂ ಹೋಗಿದಾರಾ, ಚೆಕ್ ಮಾಡಿದಾರಾ? ಏನ್ ಮಿಡತೆಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದಾರಾ? ಈ ಮಿಡತೆಗಳು ಏನ್ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಈ ಮಿಡತೆಯ ಚಟುವಟಿಕೆಗಳನ್ನ ಮತ್ತೆ ಅದರ ಆಕಾರದ ವಿಡಿಯೋವನ್ನ ಈಗಾಗಲೇ ಅಧಿಕಾರಿಗಳಿಗೆ ವಿಡಿಯೋ ಮಾಡಿ ತಲುಪಿಸಿರುವಂತ ಸಂದರ್ಭದಲ್ಲಿ ವಿಡಿಯೋಗಳನ್ನ ನೋಡಿರುವಂತ ಅಧಿಕಾರಿಗಳು ಈವರೆಗೆ ಆ ಜನರಿಗೆ ಮತ್ತೆ ಮಾಹಿತಿಯನ್ನು ನೀಡಿದವರಿಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅನ್ನುವಂತ ಆರೋಪವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಬರೀ ವಿಡಿಯೋ ನೋಡ್ಕೊಂಡು ಕೂತಿದಾರಂತ, ಅಲ್ಲಿಗೆ ಹೋಗಿಲ್ವಂತ ಸ್ಥಳಕ್ಕೆ. DC ಏನ್ ಮಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ಈ ರೀತಿಯಾದಂತ ಹಾವಳಿ ಉತ್ತರ ಭಾರತದಲ್ಲಿ ಅಲ್ಲಿನ ರೈತರನ್ನ ಕಂಗೆಡಿಸಿದೆ. ಈಗಾಗಲೇ ಮಾಹಿತಿಯನ್ನ ಪಡೆದಿರುವಂತ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಆ ರೈತರಿಗೆ ಅಲ್ಲಿರುವಂತ ಮಿಡತೆಗಳನ್ನ ನೋಡಿ ಯಾವ ತರದ ಮಿಡತೆಗಳು
ಇದರಿಂದ ತೊಂದರೆ ಆಗುವಂತಹ ತೊಂದರೆಗಳು ಎನ್ನುವಂತಹ ಮಾಹಿತಿಯನ್ನ ಕೊಡ್ಬೇಕಾಯ್ತು, ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾಪಾಡಬೇಕಾಗಿತ್ತು. ಆದ್ರೆ ಈವರೆಗೆ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಡದೇ ಇರುವಂತದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ರೆ ಈ ಕುರಿತು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಈಗಾಗಲೇ ಅದನ್ನ ಕುರಿತು ಅದನ್ನ ಮಾಹಿತಿ ನೀಡಿರುವಂತ ಅವರಿಗೆ ಮಾಹಿತಿಯನ್ನ ನೀಡಿದ್ದೇವೆ. ಅದು ನಮ್ಮ ದೇಶದ್ದಲ್ಲ, ಇದು ಪಂಜಾಬ್, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ರಾಷ್ಟ್ರಗಳು ಇರುವಂಗೂ ಅಲ್ಲ ಅಂತ ಹೇಳಿ ಇವರು ಮಾಹಿತಿಯನ್ನ ಹೇಳಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀರಲ್ಲ, ಚಿತ್ರದುರ್ಗದಲ್ಲಿ ರೈತರು ಆ ವಿಡಿಯೋಗಳನ್ನ ಮಾಡಿಸಿ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿರುವಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ಸೊ ರೈತರು ಅಲ್ಲಿ ಏನ್ ಮಾಡೋದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯಾದಂತ ಮಿಡತೆಗಳು, ಯಾವ ರೀತಿಯಾದಂತ ಅಪಾಯವನ್ನ ತಂದಿಡ್ಬೋದು ಬೆಳೆಗಳಿಗೆ, ಈ ಮಿಡತೆಗಳು ಅನ್ನೋದರ ಕುರಿತಾಗಿ ಆತಂಕದಲ್ಲಿದ್ದಾರೆ. ಬಟ್ ಧೈರ್ಯವನ್ನ ತುಂಬಿ ಅದನ್ನ ನಾಶ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ. ಜಾಳಿ ಬಿದ್ದರೆ ಒಂದೇ ಒಂದು ಎಲೆ ಸಿಕ್ಲಿಸಲ್ಲ. ಏನೋ ತುಮಕೂರಿನಲ್ಲೂ ಕೂಡ ಮಿಡತೆಗಳ ಹಾವಳಿ ಜೋರಾಗೇ ಇದೆ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಎಸ್ ವಿಠಲ್, ತುಮಕೂರಿನ ಜಿಲ್ಲೆಯಲ್ಲೂ ಕೂಡ ಮಿಡತೆಗಳ ಹಾವಳಿಯನ್ನ ನೋಡ್ತಾ ಇದ್ವಿ, ಆ ಮಿಡತೆಗಳನ್ನ ಕೂಡ ನೋಡ್ತಾ ಇದ್ವಿ. ಈಗ ಆಲ್ರೆಡಿ ಕೃಷಿ ಇಲಾಖೆಯ ಅಧಿಕಾರಿಗಳೇನಾದ್ರೂ ಭೇಟಿಯನ್ನ ನೀಡಿ ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರಿಸಿದಾರಾ? ಯಾವ ರೀತಿಯಾದಂತ ಮಿಡತೆಗಳು ಅನ್ನೋದು ಗೊತ್ತಾಗಿದೆಯಾ ಇದು? ಪೃಥ್ವಿ, ನಿಜಕ್ಕೂ ಖಂಡಿತ. ಏನೋ ಈ ಮೊನ್ನೆ ಏನೋ ಮಧುಗಿರಿ ಹತ್ರ ಗೋಡನ್ ಬಳಿ ಒಂದು ಮಿಡತೆ ಪತ್ತೆ ಆಗಿತ್ತು. ಈ ಮಿಡತೆ ಏನೋ ಎಕ್ಕರಿ ಗಿಡದ ಮೇಲೆ ಕೂತು ಎಕ್ಕರಿ ಗಿಡ ಎಲೆಗಳನ್ನ ತಿಂತಾ ಇತ್ತು. ಇದನ್ನ ಗಮನಿಸಿದಂತ ರೈತರು ಸಾಕಷ್ಟು ಆತಂಕಕ್ಕೊಳಗಾಗಿದ್ರು. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ರೈತರು ಬೆಳೆದಂತ ಬೆಳೆಯನ್ನ ಸಂಪೂರ್ಣವಾಗಿ ಮಿಡತೆಗಳು ನಾಶ ಮಾಡ್ತಿರೋದು. ಅದೇ ಮಿಡತೆಗಳ ಇವು ಅಂತೇಳಿ ರೈತರು ಸಾಕಷ್ಟು ಗೊಂದಲಕ್ಕೀಡಾಗಿದ್ರು. ಆದ್ರೆ ಏನೋ ಈ ರೈತರುಗಳ ಈ ಆತಂಕವನ್ನು ಗಮನಿಸಿದಂತ ಏನು ಕೃಷಿ ಇಲಾಖೆ ಉಪನಿರ್ದೇಶಕರು TR ಮೋಹನ್ ಕುಮಾರ್ ಮತ್ತೆ ಹಿರೇಹಳ್ಳಿ ಕೃಷಿ ವಿಜ್ಞಾನಿ ಆಗಿರ್ತಕ್ಕಂತ ಏನೋ ವಿಜ್ಞಾನಿಗಳಾಗಿರ್ತಕ್ಕಂಥ ಸಾಕಷ್ಟು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಏನಿದೆ, ಅಲ್ಲಿ ಆ ಮಿಡತೆಗಳು ಎಲ್ಲಿಂದ ಬಂದಿದ್ದಾವೆ ಏನು ಎಂಬುದೆಲ್ಲ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ರೈತರುಗಳಿಗೆ ಈಗಾಗಲೇ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಏನೋ ಇದು ಯಾವುದೇ ರೀತಿಯಾದಂತ ಡೇಂಜರಸ್ ಮಿಡತೆ ಅಲ್ಲ, ಇದು ಬರೀ ಎಕ್ಕದ ಗಿಡಗಳ ಮೇಲೆ ಅಂತ ಕೂತ್ಕೊಳ್ಳೋ ಅಂತ ಮಿಡತೆ. ಇದು ಏನು ಅವರು ವಿಜ್ಞಾನಿಗಳು ಹೇಳೋರ ಪ್ರಕಾರ ಕ್ಯಾಲೋಟ್ರಪಿಸ್ ಗ್ರಾಸ್ ಹಾಫರ್ ಅಂತ ಈ ಒಂದು ಮಿಡತೆ ಅಂತ ಹೇಳಲಾಗ್ತಿದೆ. ಈ ಮಿಡತೆ ಮಳೆಗಾಲದ ಕಾಲದಲ್ಲಿ ಹೆಚ್ಚಿನದಾಗಿ ಕಂಡು ಬರೋದ್ರಿಂದ ಏನೋ ಜಾಸ್ತಿ ಎಕ್ಕದ ಗಿಡಗಳ ಮೇಲೆ ಇದು ಕೂರುತ್ತೆ. ಮತ್ತೆ ಈ ಟೈಮ್ನಲ್ಲಿ ಅವು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ಕೊಳ್ತವೆ. ಹಾಗಾಗಿ ಯಾವುದೇ ರೈತರುಗಳು ಈ ಮಿಡತೆಯಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಏನೇ ಇದ್ರು ನೇರವಾಗಿ ಕೃಷಿ ಅಧಿಕಾರಿಗಳ ಜೊತೆ ವಿನಿಮಯ ಮಾಡ್ಕೋಬಹುದು ಅಂತ ಹೇಳಿ ಒಂದು ಆ ರೀತಿಯಾದಂತ ಆತಂಕ ತರುವಂತದ್ದೇನಿಲ್ಲ. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ವಿಠಲ್. ತುಮಕೂರಿನ ಗುಬ್ಬಿಯಲ್ಲಿ ರೈತರ ಜಮೀನಿಗೆ ನೀರನ್ನ ಬಿಡಲಾಗಿದೆ. ರೈತರ ಜಮೀನಿಗೆ ನುಗ್ಗಿದೆ ಹೇಮಾವತಿ ನಾಲೆಯ ನೀರು. ಅರಿವೇಸಂದ್ರ ಗ್ರಾಮದಲ್ಲಿ 3 ಎಕರೆ ನೀರು ನುಗ್ಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗೋಗಿದೆ. ತುಮಕೂರಿನ ಗುಬ್ಬಿಯಲ್ಲಿ ರೈತರ ಜಮೀನಿಗೆ ನೀರನ್ನ ಬಿಡಲಾಗಿದೆ. ರೈತರ ಜಮೀನಿಗೆ ನುಗ್ಗಿರುವಂತದ್ದು ಹೇಮಾವತಿ ನಾಲೆಯ ನೀರು. ಅರಿವೇಸಂದ್ರ ಗ್ರಾಮದಲ್ಲಿ 3 ಎಕರೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. 2 ಎಕರೆಯಲ್ಲಿ ಬದನೆಕಾಯಿ ಹಾಗೆ 1 ಎಕರೆಯಲ್ಲಿ ಸೌತೆಕಾಯಿ ಬೆಳೆದಿದ್ರು, ಅದು ಕಂಪ್ಲೀಟ್ ಆಗಿ ನಾಶವಾಗಿ ಹೋಗಿದೆ. ರೈತ ರೇಣುಕಾ ರಾಜ್ಯ ಬೆಳೆದಿದ್ದಂತ ಬೆಳೆ ಇದು. ಹೇಮಾವತಿ ಪಾಲು ರೈತನಿಗೆ ಸುಮಾರು 50,000 ರೂಪಾಯಿ ನಷ್ಟವಾಗಿರುವಂತದ್ದು. ಬೆಳೆದಿದ್ದಂತ ಬದನೆಕಾಯಿ ಮತ್ತೆ 1 ಎಕರೆಯಲ್ಲಿ ಬೆಳೆದಿದ್ದಂತಹ ಸೌತೆಕಾಯಿ ಕಂಪ್ಲೀಟ್ ಆಗಿ ಹೇಮಾವತಿಯ ಪಾಲಾಗೋಗ್ಬಿಟ್ಟಿದೆ. ಅಂದ್ರೆ ನೀರಿಗೆ ಕೊಚ್ಕೊಂಡು ಹೋಗ್ಬಿಟ್ಟಿರುವಂತದ್ದು. ರೈತನಿಗೆ ಸುಮಾರು 50,000 ರೂಪಾಯಿ ನಷ್ಟ ಸಂಭವಿಸಿದೆ. ಹೇಮಾವತಿ ನಾಲಾ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವೈಜ್ಞಾನಿಕ ನಾಲಾ ಕಾಮಗಾರಿಯಿಂದ ಎಡವಟ್ಟು ಬಂದಿರುವಂತ ಆರೋಪ ಕೇಳಿ ಬಂದಿದೆ. ಅವೈಜ್ಞಾನಿಕವಾಗಿ ನಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸರಿಯಾದಂತಹ ಒಂದು ಮಾರ್ಗದಲ್ಲಿ ಪ್ಲಾನ್ ಅಲ್ಲಿ ನಾಲೆಯನ್ನ ನಿರ್ಮಾಣ ಮಾಡಿಲ್ಲ. ಹಾಗೆ ಬೇಕಾಬಿಟ್ಟಿಯಾಗಿ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಅಂತ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಹೇಮಾವತಿ ಅಧಿಕಾರಿಗಳು ಮತ್ತೆ ಮುಖ್ಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಬಂದು ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ
ನಮ್ಮ ಮೇಲೆ ಕೂಡ ಅವರು ನೀವೇ ಎಸ್ಕೇಪ್ ಅನ್ನ ಹೊಡೆದಿದ್ದೀರಿ, ನೀವೇ ಮುರಿದಿದ್ದೀರಿ, ಬೇಕು ಅಂತಲೇ ತಮ್ಮ ಬೆಳೆ ನೀರು ಹರಿಸ್ಕೊಂಡ್ಬಿಟ್ಟು ನೀವೇ ಪರಿಹಾರ ಕೇಳಕ್ಕೆ ಈ ರೀತಿ ಸಂಚು ರೂಪಿಸಿದಿರಿ ಅಂತ ಆರೋಪ ಮಾಡಿ ನನ್ನನ್ನು ಆರೋಪಿ ಸ್ಥಾನ ನಿಲ್ಲಿಸಿ ಪ್ರಕರಣವನ್ನ ಏನಾದ್ರೂ ಮಾಡಿ ಮುಚ್ಚಿ ಹಾಕ್ಬೇಕು, ಆರೋಪಿ ಏನ್ ಮಾಡ್ಬೇಕು ಇಲ್ಲ ಸಲ್ಲದ ನಮಗೆ ಆರೋಪವನ್ನು ಮಾಡಿ ನಮಗೆ ಎದುರಿಸಿಬಿಟ್ಟು ನಮಗೆ ಅನ್ಯಾಯವನ್ನು ಮಾಡಕ್ ಕೊಟ್ಟಿದ್ದಾರೆ. ಆದರೆ ಯಾವುದೇ ಅಧಿಕಾರಿಗಳು ಕೂಡ ತಾಲೂಕು ಆಡಳಿತದ ಪ್ರಕಾರ ಪರಿಹಾರ ಕೊಡೋ ಅಂತರಾಗ್ಲಿ ಇದನ್ನ ಪರಿಸ್ಥಿತಿ ಅವಲೋಕಿಸರಾಗ್ಲಿ ಬೇರೆ ಯಾರು ಭೇಟಿ ನೀಡಿಲ್ಲ. ಯಾರು ಇದ್ರ ಬಗ್ಗೆ ನಮಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಲಿದ್ರೆ ನಮಗೆ ಮುಂದಿನ ದಾರಿ ಆತ್ಮಹತ್ಯೆನೆ ಬಿಟ್ರೆ ಮತ್ತೊಂದು ಯಾವುದೇ ದಾರಿ ನಮ್ ಕಣ್ಣೆದ್ರೆ ಕಾಣ್ತಾ ಇಲ್ಲ. ಗಮನಿಸ್ತಾ ಇದ್ದೀರಲ್ಲ, ಆ ನಾಲೆಯಲ್ಲಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ನಾಲೆಯನ್ನ ನಿರ್ಮಾಣ ಮಾಡಿದ್ದಲ್ಲದೆ ಮತ್ತೊಂದು ಕಡೆ ಕಳಪೆ ಕಾಮಗಾರಿ ಕೂಡ ಕೇಳಿ ಬಂದಿರುವಂತದ್ದು. ಆ ನಾಲೆ ನಿರ್ಮಾಣದ ಸಂದರ್ಭದಲ್ಲಿ ಇದು ಈ ನೀರು ನಾಲೆಯಿಂದ ನೀರು ಬಿಟ್ಟಂತ ಸಂದರ್ಭದಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿದೆ. ಅಲ್ಲಿ ಬೆಳೆದಿದ್ದಂತ ಬೆಳೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವರು ರೈತರ ಬೆಳೆಗಳು ಕೂಡ ಈಗ ಆಲ್ರೆಡಿ ಕೊಚ್ಕೊಂಡು ಹೋಗಿದೆ. ಆ ರೈತರು ನಮಗೆ ಆತ್ಮಹತ್ಯೆ ಒಂದೇ ದಾರಿ, ಅಕಸ್ಮಾತ್ ನಮ್ಮ ನಷ್ಟವನ್ನ ಭರಿಸಿಕೊಡದೆ ಹೋದರೆ ಅಂತ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ತುಮಕೂರಿಗೆ ಹೋಗುವಂತ ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಈ ಹಿಂದೆಯಿಂದಲೂ ಕೂಡ ಅದನ್ನ ಗಮನಿಸಿದ್ದೀವಿ. ಇನ್ನು ಮಾಧುಸ್ವಾಮಿಯವರು ಮೊನ್ನೆ ಅಷ್ಟೇ ತುಮಕೂರಿಗೆ ನೀರು ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರನ್ನ ಬಿಡಿಸಿದ್ರು. ಹೇಮಾವತಿ ನಾಲೆಯಿಂದ ತುಮಕೂರಿಗೆ ಹೋಗಬೇಕಾದಂತ ನೀರನ್ನ ಬಿಡಿಸಿದ್ರು. ಈಗ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಸರಿಯಾಗಿ ನೀರು ಅಲ್ಲಿ ಹೋಗಿಲ್ಲ, ನಾಲೆಯ ಕಾಮಗಾರಿನೂ ಕೂಡ ಸರಿಯಾಗಿಲ್ಲ. ಅವೈಜ್ಞಾನಿಕವಾಗಿ ಆ ನಾಲೆಯ ಕಾಮಗಾರಿಯನ್ನ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಾಲಾ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ ರೈತರು. ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಒಂದೇ ಸಲ ನೀರನ್ನ ಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀರು ಬಿಡ್ತಿದ್ದ ಹಾಗೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಎಇ ಆಗಿರುವಂತ ಮಲ್ಲಿಕಾರ್ಜುನ್ ಗುಬ್ಬಿ ತಾಲೂಕ್ನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ತೆ ಸರ್. ಈ ಅವಾಂತರಕ್ಕೆ ಈ ಅವ್ಯವಸ್ಥೆಗೆ ಕಾರಣ ಏನು ಸರ್? ನಾವು 24ನೇ ತಾರೀಕಿನಿಂದ ತುಮಕೂರು ಬ್ರಾಂಚ್ ಕೆನಾಲ್ ಇಂದ ಡಿಸ್ಟ್ರಿಬ್ಯೂಟರಿ 15 ಮುಖಾಂತರ ಗುಬ್ಬಿ ತಾಲೂಕು ಏರೂರು ಕೆರೆಗೆ ಕುಡಿಯುವ ನೀರಿನ ಇದಕ್ಕೆ ನೀರು ಬಿಡ್ತಾ ಇದೀವಿ ಸರ್. ನೀರು ಬಿಡ್ತಿದ್ವಿ. ಮೈನರ್ ನಂಬರ್ 6 ಹತ್ರ ಲೀಕೇಜ್ ಆಗ್ಬಿಟ್ಟು ಸ್ವಲ್ಪ ಜಮೀನಲ್ಲಿ ಒಂದು 10 ಗುಂಟೆ ಜಮೀನಲ್ಲಿ ನೀರು ಹೋಗಿದೆ ಸರ್. ಅದನ್ನ ನಿನ್ನೆ 12 ಗಂಟೆಗೆ ಬಂದ್ ಮಾಡಿದೀವಿ ಸರ್. ಯಾರು ಜವಾಬ್ದಾರಿ ಈಗ ಸರ್ ಅದಕ್ಕೆ? ಸರ್ ಅದು ಸ್ವಲ್ಪ ನೀರು ಹೋಗಿದೆ ಅಷ್ಟೇ, ಅದು ಏನಾಗಿಲ್ಲ, ತೊಂದರೆ ಏನು ಆಗಿಲ್ಲ ಸರ್. ಅದಕ್ಕೆ ನಾವು ಕ್ರಮ ತಗೊಂಡಿದೀವಿ ಸರ್. ಈಗ ನಷ್ಟ ಬರ್ಸ್ಕೊಡ್ತೀರಾ ನೀವು? ಆ ರೈತನಿಗೆ ಆಗಿರುವಂತ ನಷ್ಟ ಬರ್ಸ್ಕೊಡ್ತೀರಾ? ನಷ್ಟ ಏನಾಗಿಲ್ಲ ಸರ್. ಅಲ್ಲಿ ಬದನೆ ಗಿಡ ಇದೆ, ನೋಡ್ತಾ ಇದೀವಲ್ಲ ಅಷ್ಟೊಂದು ನೀರು ಹೋದಾಗ ಗಿಡಗಳು ಉಳ್ಕೊಳ್ತಾವ ಸರ್? ಇಲ್ಲ ಸರ್, ಅಂತದ್ ಏನಾಗಿಲ್ಲ. ನಾನು ನಿನ್ನೆ ನಮ್ಮ ಶಾಖಾಧಿಕಾರಿಗಳು ನಾಗರಾಜ್ ಅಂತ ಹೋಗ್ಬಿಟ್ಟು ನೋಡ್ಬಿಟ್ಟು ವರದಿ ಕೊಟ್ಟಿದ್ದಾರೆ ಸರ್. ಆ ರೈತ ಮಾತಾಡ್ತಾ ಇದ್ದ, ಸರ್ ಇಷ್ಟೊಂದು ನೀರ್ ಬಂದಿರೋದಕ್ಕೆ ಹಾಳಾಗೋಗ್ತವೆ, ಕೊಳ್ತು ಹೋಗ್ಬಿಡುತ್ತೆ ನಮ್ದು ಆ ಬೆಳೆದಂತ ಬೆಳೆ, ಯಾರು ನಷ್ಟ ಬರ್ಸ್ಕೊಳ್ತಾರೆ, ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ಬೆಳೆ ಹೋಗಂತದ್ ಏನೂ ಆಗಿಲ್ಲ ಸರ್. ನಮ್ಮ ಶಾಖಾಧಿಕಾರಿಗಳು ಗೊತ್ತಾಯ್ತು ಸರ್ ಮಲ್ಲಿಕಾರ್ಜುನ್ ಅವರೇ, ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳು ನಮಗೂ ಬಂದಿದೆ. ಬೆಳೆ ಏನಾಗಿಲ್ಲ, ಬಟ್ ಆ ಪ್ರಮಾಣ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದಕ್ಕೆ ಆ ಹಾಳಾಗೋಗಲ್ವಾ, ಕೊಳ್ತು ಹೋಗಲ್ವಾ ಅಂತ. ಈಗಾಗಲೇ ಕಂಟ್ರೋಲ್ ಆಗಿದೆ ಸರ್, ನಿನ್ನೆ ಕಂಟ್ರೋಲ್ ಮಾಡಿದ್ವಿ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಗಿದೆ ಈಗ? ಸಾಲ್ವ್ ಆಗಿದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಈಗ. ವರದಿನಿ ಕೂಡ ಮಾಡ್ಬಿಟ್ಟಿದ್ವಿ ಸರ್. ಅಟ್ಲೀಸ್ಟ್ ಮುಂದಾದ್ರೂ ಏನು ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೊಳ್ಳಿ. ದಿಢೀರ್ ಅಂತ ಒಂದೇ ಸಲ ಬಿಟ್ಬಿಟ್ರೆ ಎಸ್ ದಿಢೀರ್ ಅಂತ ಒಂದೇ ಸಲ ಬಿಟ್ಬಿಟ್ರೆ ಅಲ್ಲಿನ ರೈತರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಲ್ಲ, ಒಂದ್ ಸ್ವಲ್ಪ ಹೆಚ್ಚಿನ ಮಳೆ ಆಗಿ ಶನಿವಾರ ರಾತ್ರಿ ಆತರ ಆಗಿದೆ ಸರ್. ಇನ್ ಮುಂದೆ ಆತರ ಆಗದಂಗೆ ನೋಡ್ಕೊಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ತುಮಕೂರು ಹಾಸನ ನಡುವೆ ಹೇಮಾವತಿ ವಾಟರ್ ವಾರ್ ನಡೀತಾನೆ ಇದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆನೆ ಶುರುವಾಗಿದ್ದಂತ ಜಿದ್ದಾಜಿದ್ದಿ. ಲೋಕಸಭಾ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ GS ಬಸವರಾಜ್ ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ಇಬ್ರು ಕೂಡ ಕ್ಯಾಂಡಿಡೇಟ್ಸ್ ಆಗಿದ್ರು, ಅಭ್ಯರ್ಥಿಗಳಾಗಿದ್ರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ನಡೀತು.
ಅದರಲ್ಲೂ ಎಸ್ಪೆಷಲಿ ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜಿದ್ದಾಜಿದ್ದಿ ಶುರುವಾಗಿದ್ದು. ತುಮಕೂರಿಗೆ ನೀರನ್ನ ಬಿಡಿಸ್ತಾರೆ. ನಂತರ ಮಿನಿಸ್ಟರ್ ಸಾಹೇಬ್ರು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬರೇ ಆಗಿದ್ದಾರೆ. ಅದು ಮಾಧುಸ್ವಾಮಿ ಅವರು ನೀರು ಬಿಡಿಸ್ತಾರೆ. ಸಚಿವರ ಆತುರದ ನಿರ್ಧಾರದ ಬಗ್ಗೆ ಎಚ್.ಡಿ. ರೇವಣ್ಣ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾಲೆಯಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ನಿಂತಿದ್ದಾವೆ, ನಾಲೆ ಹಾಳಾಗಿದೆ, ನಾಲೆ ಸರಿ ಮಾಡಿದ ಬಳಿಕ ನೀರನ್ನ ಬಿಡಿ ಅಂತ ಹೇಳಿದ್ರು ಮಾಜಿ ಸಚಿವರಾಗಿರುವಂತ ಎಚ್.ಡಿ. ರೇವಣ್ಣ ಅವರು. ಆದ್ರೆ ದಿಢೀರಂತ ನೀರನ್ನ ಬಿಟ್ಟಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ತೊಂದರೆಗೆ ಒಳಗಾಗಬೇಕಾಗಿದೆ ರೈತರು ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ತುಮಕೂರಿಗೆ ನೀರು ಬಿಟ್ರೆ ಅವಾಂತರ ಆಗುತ್ತೆ ಅಂತ ಹೇಳಿದ್ರು ರೇವಣ್ಣ ಅವರು, ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೂ ಕೂಡ ನೀರನ್ನ ಬಿಟ್ಟಾದ್ಮೇಲೆ ಈಗ ಅವಾಂತರ ಸೃಷ್ಟಿಯಾಗಿದೆ. ಕೇಂದ್ರದ ಅನುದಾನಕ್ಕೆ ಪಂಚಾಯಿತಿಗಳಿಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. 2020-21ನೇ ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. 3217 ಕೋಟಿ ರೂಪಾಯಿ ರಾಜ್ಯಕ್ಕೆ ನಿಗದಿಪಡಿಸಿದೆ ಕೇಂದ್ರ ಸರ್ಕಾರ. 3217 ಕೋಟಿ ರೂಪಾಯಿ ರಾಜ್ಯಕ್ಕೆ ನಿಗದಿಪಡಿಸಿರುವಂತದ್ದು ಕೇಂದ್ರ ಸರ್ಕಾರ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ. ಕ್ರಿಯಾ ಯೋಜನೆ ರೂಪಿಸಲಿಕ್ಕೆ ಸರ್ಕಾರದಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಯಾವುದಕ್ಕೆ ಅನುದಾನವನ್ನ ಬಳಸಬೇಕು ಅನ್ನೋದ್ರ ಮಾರ್ಗಸೂಚಿ ಇದು. ಯಾವುದಕ್ಕೆ ಅನುದಾನವನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕೇಂದ್ರದ ಅನುದಾನಕ್ಕೆ ಪಂಚಾಯಿತಿಗಳಿಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. 3217 ಕೋಟಿ ರೂಪಾಯಿ ರಾಜ್ಯಕ್ಕೆ ನಿಗದಿಪಡಿಸಿದೆ ಕೇಂದ್ರ ಸರ್ಕಾರ. ಈ ದುಡ್ಡನ್ನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ, ಈ 3 ಪಂಚಾಯಿತಿಯ ಮಟ್ಟದಲ್ಲಿ ಹಂಚಿಕೆಯನ್ನ ಮಾಡಬೇಕು. ಹಾಗೆ ಯಾವುದಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಈ 3217 ಕೋಟಿ ರೂಪಾಯಿಯನ್ನ ಅನ್ನೋದರ ಕುರಿತಾಗಿಯೂ ಕೂಡ ಇಲ್ಲಿ ಮಾರ್ಗಸೂಚಿಯನ್ನ ಮಾಡಲಾಗಿದೆ. ಪಂಚಾಯಿತಿಗೆ ಫಂಡ್ ಅನ್ನ ನೀಡಲಾಗ್ತಾ ಇದೆ, ಅದನ್ನ ಬಳಸಿಕೊಳ್ಳುವುದಕ್ಕೂ ಕೂಡ ಇಲ್ಲಿ ಮಾರ್ಗಸೂಚಿಯನ್ನ ರೆಡಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸುಮ್ನೆ ಬೇಕಾಬಿಟ್ಟಿಯಾಗಿ ಯಾವುದಕ್ಕೆ ಬೇಕಾದ್ರೂ ಇಲ್ಲಿ ಆ ಒಂದು ಅನುದಾನವನ್ನ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಪರ್ಟಿಕ್ಯುಲರ್ಲಿ ಕೆಲವೊಂದು ಯೋಜನೆಗಳಿಗೆ ಮಾತ್ರ ಈ ಒಂದು ಅಂದ್ರೆ ಅನುದಾನವನ್ನ ಯೂಸ್ ಮಾಡ್ಕೊಳ್ಬಹುದು ಅನ್ನುವ ಮಾರ್ಗಸೂಚಿಯನ್ನ ರೆಡಿ ಮಾಡಲಾಗಿದೆ. ಆ ಮಾರ್ಗಸೂಚಿ ಏನು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಶಾಲೆಗಳ ದುರಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಶುಲ್ಕ, ಜನಗಣತಿ, ಶಾಲೆಗಳ ದುರಸ್ತಿ, ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದನ್ನ ಕೊಡುವಂಥದ್ದು, ಜನನ ಮರಣ ನೋಂದಣಿ ಪತ್ರ, ನೈರ್ಮಲ್ಯ, ರಸ್ತೆ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು. ಹಾಗೆ ಬೆಳೆ ಗಣತಿಗೂ ಕೂಡ ದುಡ್ಡನ್ನ ಯೂಸ್ ಮಾಡ್ಕೊಳ್ಬಹುದಾಗಿದೆ. ಇಂತಹ ಯೋಜನೆಗಳಿಗೆ ಮಾತ್ರ ಈ ಒಂದು ಫಂಡ್ ಅನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ಈಗ ಆಲ್ರೆಡಿ ಹೇಳಿ ಅಂದ್ರೆ ಆ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತ ಈಶ್ವರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ 3271 ಕೋಟಿ ರೂಪಾಯಿ ರಿಲೀಸ್ ಆಗಿದೆಯಲ್ಲ ಸರ್, ಯಾವ್ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು, ಹೇಗೆ ಇದು ಅನುದಾನ ಹಂಚಿಕೆ ಆಗುತ್ತೆ ಸರ್? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್, ಇದು 3217 ಕೋಟಿ ರೂಪಾಯಿ ಈಗ ನಿಗದಿಪಡಿಸಿದೆಯಲ್ಲ ಕೇಂದ್ರ ಸರ್ಕಾರ, ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗುತ್ತೆ ಅಂತ? ಅದು ನಮಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಓಕೆ, ಸರ್, ಇಲ್ಲಿ 3217 ಕೋಟಿ ರೂಪಾಯಿಯಷ್ಟು ಏನು ಈ ಒಂದು ಅನುದಾನವನ್ನ ನೀಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಅದನ್ನ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿಗೆ ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಅದನ್ನ ಕೆಲವು ಯೋಜನೆಗಳಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಳಬಹುದು ಅಂತ ಸೂಚನೆಯನ್ನ ನೀಡಲಾಗಿದೆ. 2734 ಕೋಟಿ ರೂಪಾಯಿ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಟೋಟಲ್ ಆಗಿ ರಾಜ್ಯದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳಿದಾವೆ ಅಂದ್ರೆ 6005 ಗ್ರಾಮ ಪಂಚಾಯಿತಿಗಳಿದಾವೆ ರಾಜ್ಯದಲ್ಲಿ. ಅದೆಲ್ಲಕ್ಕೂ ಸೇರ್ಬಿಟ್ಟು ಈ ಒಂದು ಅನುದಾನವನ್ನ ಹಂಚಿಕೆ ಮಾಡಲಾಗ್ತಾ ಇದೆ.
6,005 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಈಕ್ವಲ್ ಆಗಿ ಈ ಒಂದು ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಅದನ್ನ ಕೆಲವೊಂದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಬಹುದು. ಶಾಲೆಗಳ ದುರಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತ ಚುಚ್ಚುಮದ್ದುಗಳನ್ನು ನೀಡುವಂತ ವಿಚಾರ, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ. ಶಾಲೆಗಳ ದುರಸ್ತಿ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ, ಜನನ ಮರಣ ನೋಂದಣಿ, ನೈರ್ಮಲ್ಯ, ರಸ್ತೆ ದೀಪ, ಗ್ರಾಮ ಪಂಚಾಯಿತಿ ಶೌಚಾಲಯ, ವಿದ್ಯುತ್ ಶುಲ್ಕ, ಬೆಳೆ ಗಣತಿಗೆ, ಇವೆಲ್ಲವಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಅನುದಾನವನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬೇಕಷ್ಟೇ.